ಸತ್ಯದೆಡೆಗೆ ನಡೆಸು, ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಸು, ಸಾವಿನಿಂದ ಜೀವನೆಡೆಗೆ ನಡೆಸು, ಅಸತೋ ಸದ್ಗಮಯಕ್ಕೆ ನಡೆಸು, ಸಾವಿನಿಂದ. ಪೀಠಿಕೆಯನ್ನ ನಾವೆಲ್ಲರೂ ಸೇರಿ ಓದೋಣ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಹಾಗೂ ಈಗ ಕಲಾವಿದರಿಂದ ನಮ್ಮ ಈ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತಹ ಸಾಂಸ್ಕೃತಿಕ ನಗರಿ ಮೈಸೂರಿನ ಆಶೀರ್ವಚನ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ಶ್ರೀ ಗುರುವೇ ನಮಃ. ಈ ಒಂದು ಫ್ಯಾಮ್ಕೋ ನಮ್ಮ ರಾಜ್ಯದ ಮಾಜಿ ಸಚಿವರಾದ ಮಾನ್ಯ ಶ್ರೀ ಬಿ ಸೋಮಶೇಖರ್ ಅವರೇ, ಮೈಸೂರಿನಲ್ಲಿ ಇವತ್ತು ಕೇರಳ ಮೂಲದ ಒಂದು ಧನಲಕ್ಷ್ಮಿ ಗ್ರೂಪ್ ಆಫ್ ಕಂಪನಿಯ ಮಾಲೀಕರಾದ ವಿಪಿನ್ ದಾಸ್ ಅವರು ಈ ಸಂಸ್ಥೆಯ ಹಿಂದಿನ ಪ್ರೇರಣಾ ಶಕ್ತಿಯಾಗಿದ್ದಾರೆ. ಅವರು ಕೇರಳದಲ್ಲಿ ವಿವಿಧ ರೀತಿಯ ಉದ್ಯಮಗಳನ್ನು ಹೊಂದಿದ್ದು, ಈಸ್ ಎನ್ ಇಂಡಸ್ಟ್ರಿಯಲಿಸ್ಟ್ ಆ್ಯಂಡ್ ರನ್ನಿಂಗ್ ಸೋ ಮೆನಿ ಸಿಸ್ಟರ್ ಆರ್ಗನೈಸೇಷನ್ಸ್ ಇದೆ. ಅವರು ಇದೇ ಮೊದಲ ಬಾರಿಗೆ ಬ್ಯಾಂಕ್ ಉದ್ಯಮಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಆ ಬ್ಯಾಂಕ್ ಉದ್ಯಮದ ಪ್ರವೇಶ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ಸಂತೋಷದ ಸಂಗತಿ. ಅವರು ಉದ್ದಿಮೆದಾರರಾಗಿ ಒಂದು ಒಳ್ಳೆಯ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು, ಜನಹಿತವಾದಂತಹ ಕೆಲಸಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ಸಂತೋಷ ಸಂಗತಿ. ಅವರಿವತ್ತು ಫ್ಯಾಮ್ಕೋ ಅಂತಕ್ಕಂತಹ ಒಂದು ಬ್ಯಾಂಕನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಕುಟುಂಬದ ಒಳಿತಿಗಾಗಿ ಸಹಕಾರಿ ತತ್ವದಿಂದ ಮಾಡ್ತಾ ಇರುವ ಕ್ರೆಡಿಟ್ ಸೊಸೈಟಿ ಆಗಿದೆ. ಇವತ್ತು ಬ್ಯಾಂಕುಗಳಿಂದ ಗ್ರಾಹಕರಿಗೆ ಅನೇಕ ರೀತಿಯ ಸಾಲ ಸೌಲಭ್ಯಗಳು ದೊರಕ್ತಾ ಇದೆ. ಸಣ್ಣ ಪ್ರಮಾಣದಿಂದ ಅತಿ ದೊಡ್ಡ ಪ್ರಮಾಣದವರೆಗೂ ಕೂಡ ದೊರೀತಾ ಇರ್ತಕ್ಕಂಥದ್ದು, ಸೌಲಭ್ಯಗಳು ಇರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರುವಂಥ ಸಂಗತಿ. ಅದರ ಜೊತೆಗೆ ಪೂರಕವಾಗಿ ಇವರ ಮುಖ್ಯ ಉದ್ದೇಶ, ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಾರೆ, ಗ್ರಾಮೀಣ ಪ್ರದೇಶದ ಜನ ಇರ್ಬೋದು, ನಗರ ಪ್ರದೇಶದಲ್ಲಿರುವಂತಹ ಯಾವುದೇ ಸೌಲಭ್ಯಗಳು ದೊರಕದೇ ಇರುವಂತಹ ಸಮಾಜದ ಬಂಧುಗಳಿರ್ಬೋದು, ಅವರಿಗೆ ಕೈಗೆಟುಕುವ ದರದಲ್ಲಿ ಸಾಲವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಫ್ಯಾಮ್ಕೋನ ಮುಖ್ಯ ಉದ್ದೇಶ ಆಗಿದೆ. ಅವರು ಬಂದಾಗ ತಿಳಿಸಿದ್ದು, ಬೇರೆ ಬ್ಯಾಂಕುಗಳಲ್ಲಿ ವ್ಯಕ್ತಿಗಳು ಕುಟುಂಬದಲ್ಲಿರುವಂತಹ ಚಿನ್ನವನ್ನು ಅಲ್ಲಿ ಅಡ್ಬಿಟ್ರೆ ಅವರಿಗೆ ಸಾಲ ಕೊಡುವಂಥ ವ್ಯವಸ್ಥೆ ಇದೆ. ಇಲ್ಲಿ ಕುಟುಂಬಕ್ಕೆ ಬೇಕಾದಂತಹ ಚಿನ್ನದ ಖರೀದಿ ಮಾಡುವ ಸಂದರ್ಭಗಳಲ್ಲಿ ಅದಕ್ಕೆ ಬೇಕಾದಂತಹ ಹೆಚ್ಚಿನ ಮೊತ್ತದ
ಸಾಲವನ್ನು ಕಡಿಮೆ ದರದ ಬಡ್ಡಿ ದರದಲ್ಲಿ ಕೊಡುವಂತಹ ಯೋಜನೆ ಕೂಡ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಕ್ಕೆ ತಂದಿದ್ದಾರೆ. ಅಂದರೆ ಸಾಮಾನ್ಯ ಮನುಷ್ಯರಿಗೂ ಎಟುಕುವಂಥ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನ ಒದಗಿಸಬೇಕು ಅಂತಕ್ಕಂತಹದ್ದು ಫ್ಯಾಮ್ಕೋನ ಮುಖ್ಯ ಉದ್ದೇಶ ಆಗಿದೆ. Family Development Cooperative Thrift and Credit Society, its short form is FAMCO, is not merely a credit society. It is an institution with a clear vision and well-structured plans designed especially for the benefit of general public, particularly the middle class community. Creating wealth is a challenging task for the middle class segment, as their income is often just sufficient to meet present day-to-day requirement, leaving limited scope for future security. Understand this reality, FAMCO has introduced investment schemes that offer excellent benefits which are highly competitive when compared to those provided by other financial institutions. Our investment products are unique, thoughtfully designed and beneficial for people across all categories. At present, FAMCO is licensed to operate Kerala, Tamil Nadu, Karnataka and Pondicherry as a responsible financial institution. We are committed to serve society with the dedication, whether the individual approaches as an investor or a loan beneficiary. All financial institutions offer gold loan to meet customers' immediate financial requirement. However, none of them provide loan specifically for purchase of gold. We offer a unique product that enable our customers not only to meet their need but also to create wealth and protect themselves against future increase of gold price. Thank you. My name is Matthew Thomas. I am the Chief Operating Officer of this group.